ಈಗ ಸಕ್ಕರೆ ಕಾಯಿಲೆ ಹೆಚ್ಚಾಗಿರೋ ಕಾರಣ ಏನು ನಾವು ತಗೊಳ್ಳೋ ಆಹಾರದಲ್ಲಿ ಈ 3 ನ್ಯೂಟ್ರಿಯೆಂಟ್ಸ್ ಇರಬೇಕು. ನಿಮ್ಸ್ ಹಾಸ್ಪಿಟಲ್ ಹೈದರಾಬಾದ್ನಲ್ಲಿ ರೀಸೆಂಟ್ ಸ್ಟಡಿ ಮಾಡಿದ್ರು ಡಯಾಬಿಟಿಸ್ ಪೇಷಂಟ್ ಮೇಲೆ. ಸೊ ಹಾಗಾದರೆ ಬನ್ನಿ ಬೆಳಗಿನ ಡಯಟ್ ಚಾರ್ಟಿಂದ ಸ್ಟಾರ್ಟ್ ಮಾಡೋಣ. ನೀವೇ ನಿಮ್ಮ ಡಾಕ್ಟರ್ ಆಗಬೇಕು. ಗ್ಲೂಕೋಮೀಟರ್ ತರಿಸಿ ಚೆಕ್ ಮಾಡ್ತಾ ಇರಿ. ರಾಗಿ ರೊಟ್ಟಿ, ನವಣೆ, ಸಜ್ಜೆ ಅನ್ನ ಇದೇ ನಮ್ಮ ಅಸಲಿ ಶುಗರ್ ಮೆಡಿಸನ್. ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್. ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು ಫ್ಯಾಟ್ ಕೆಟ್ಟದಲ್ಲ ಅಂತ. ನಮ್ಮ ಬಾಡಿ ಮಾಡಿರೋದೇ ಫ್ಯಾಟಿಂದ. ನಮಸ್ಕಾರ ಸ್ನೇಹಿತರೆ. ನಿಮಗೆ ಅಥವಾ ನಿಮಗೆ ತಿಳಿದವ್ರಿಗೆ ಯಾರಿಗಾದ್ರೂ ಡಯಾಬಿಟಿಸ್ ಇದೆಯಾ? ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀರಾ? ಟುಡೇಸ್ ವಿಡಿಯೋ ಇಸ್ ಕಂಪ್ಲೀಟ್ ಗೈಡ್ ಆ್ಯಂಡ್ ಡಯಾಬಿಟಿಸ್ ಡಯಟ್ ಚಾರ್ಟ್ ಫ್ರಮ್ ಮಾರ್ನಿಂಗ್ ಟು ನೈಟ್. ಈಗ ಡಯಾಬಿಟಿಕ್ ಡಯಟ್ ಚಾರ್ಟ್ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೇನೆ. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಮತ್ತು ಮನೆಯಲ್ಲಿ ಅವರು ಡಯಟ್ ಚಾರ್ಟನ್ನು ಹೇಗೆ ಆರೋಗ್ಯಕರವಾಗಿ ಪಾಲಿಸ್ಬೋದು ಅಂತ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ ಇತ್ಯಾದಿಗಳ ಪ್ರಪೋರ್ಷನ್ ಭಾಳ ಮುಖ್ಯ. ಬಟ್ ನಾಟ್ ಜಸ್ಟ್ ವಾಟ್ ಟು ಈಟ್. ಐ ವಿಲ್ ಎಕ್ಸ್ಪ್ಲೇನ್ ವೈ ಟು ಈಟ್ ಆ್ಯಂಡ್ ಹೌ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಯೂಶ್ವಲಿ ಡಯಾಬಿಟಿಸ್ ಮೆಲಿಟಸ್ ಡೆವಲಪ್ ಆಗೋದು ಲೇಟರ್ ಏಜಸ್ ಅಂದರೆ 40 ಮೇಲೆ. ಆದರೆ ಈಗ ಬೇಗ ಕಂಡು ಬರ್ತಾ ಇದೆ. ಬಟ್ ಯೂಶ್ವಲಿ 40 ಮೇಲೆ ಜಾಸ್ತಿ ಡೆವಲಪ್ ಆಗುತ್ತೆ. ಬಿಫೋರ್ ಇದನ್ನು ರಿಚ್ಮೆಂಟ್ ಡಿಸೀಸ್ ಅಂತಿದ್ರು. ಯಾರು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲ್ಲ ಅವರಿಗೆ ಈ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊತಿತ್ತು. ಯಾರಿಗೆ ಈ ವಿಜರಲ್ ಫ್ಯಾಟ್, ಒಬೆಸಿಟಿ ಮತ್ತು ಲ್ಯಾಕ್ ಆಫ್ ವರ್ಕ್ ಇದೆಲ್ಲ ಇದ್ದಾಗ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಓವರ್ ಆಲ್ ಕ್ಯಾಲೋರಿ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕಂತ. ಈಗ 2000 ಕಿಲೋ ಕ್ಯಾಲರಿ ತಗೋತಿದ್ರೆ ನಾವು ಡೈಲಿ ನಾವು ಅದನ್ನೇನು ಮಾಡಬೇಕು, ಫಸ್ಟ್ 1800 ಕಿಲೋ ಕ್ಯಾಲರಿಗೆ ನಾವೇನು ಮಾಡಬೇಕು, ರಿಸ್ಟ್ರಿಕ್ಟ್ ಮಾಡಬೇಕು. ನಾನು ಈಗ ಹೇಳೋ ಡಯಟ್ ಚಾರ್ಟ್ ಹೇಗಿರುತ್ತೆ ಅಂದರೆ, ಆಹಾರ ತಗೊಳ್ಳೋ ಕ್ವಾಂಟಿಟಿ ಏನು ಕಡಿಮೆ ಮಾಡಲ್ಲ. ಆಹಾರ ನೀವು ತಿನ್ಬೋದು, ಬಟ್ ಅದರ ಪ್ರಪೋರ್ಷನ್ ಏನಿರುತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಲೈಕ್ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸ್ನ ಕರೆಕ್ಟ್ ಇರಬೇಕು. ಈಗ ಸಕ್ಕರೆ ಕಾಯಿಲೆ ಹೆಚ್ಚಾಗಿರೋ ಕಾರಣ ಏನು ನಾವು ತಗೊಳ್ಳೋ ಆಹಾರದಲ್ಲಿ ಈ 3 ನ್ಯೂಟ್ರಿಯೆಂಟ್ಸ್ ಇರಬೇಕು. ಅದರ ಮೆಜಾರಿಟಿ ಕಾರ್ಬೋಹೈಡ್ರೇಟ್ಸ್ ಆಗಿದೆ. ಸೊ 2000 ಕಿಲೋ ಕ್ಯಾಲರಿಯಲ್ಲಿ 1600 ಕಿಲೋ ಕ್ಯಾಲರಿ ಕಾರ್ಬೋಹೈಡ್ರೇಟ್ಸಿಂದ ಸಿಗ್ತಾ ಇದೆ. ಸೊ ಅದರಿಂದ ಏನಾಗುತ್ತೆ, ಇಷ್ಟೊಂದು ಎನರ್ಜಿ ರಿಲೀಸ್ ಆಗಿದಾಗ ಅಷ್ಟು ಎನರ್ಜಿ ಬಾಡಿಗೆ ಬೇಕಾಗಿಲ್ಲ. ಸೊ ಆಗೇನಾಗುತ್ತೆ ಅಂದರೆ ವಿಸರಲ್ ಫ್ಯಾಟ್ ಹೆಚ್ಚಾಗುತ್ತೆ, ಸಕ್ಕರೆ ಕಾಯಿಲೆ ಬರುತ್ತೆ. ಸೊ ನಾವು ಓವರ್ ಆಲ್ ಕ್ಯಾಲೋರಿನ 1600 ಕ್ಯಾಲರಿಗೆ ರಿಸ್ಟ್ರಿಕ್ಟ್ ಮಾಡೋಣ. ಅದರಿಂದ ಏನಾಗುತ್ತೆ, ವೆಯ್ಟ್ ರಿಡಕ್ಷನ್ಗೂ ಹೆಲ್ಪ್ ಆಗುತ್ತೆ ಮತ್ತು ನಮಗೆ ಎನರ್ಜೆಟಿಕ್ ಆಗಿ ಕೂಡ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಟೋಟಲ್ 1600 ಕ್ಯಾಲೋರಿಯಲ್ಲಿ ನಮಗೆ 800 ಕ್ಯಾಲೋರೀಸ್ ಕಾರ್ಬೋಹೈಡ್ರೇಟ್ಸಿಂದ ಸಿಗಬೇಕು. ಮೇನ್ಲಿ ನಾವು ತಿನ್ನೋ ಅನ್ನ ಇರ್ಬೋದು, ದೋಸೆ, ಚಪಾತಿ ಇದರಿಂದ 800 ಕ್ಯಾಲರಿ ಸಿಗಬೇಕು. ಅರೌಂಡ್ 600 ಕ್ಯಾಲರೀಸ್ ಫ್ಯಾಟಿಂದ ಸಿಗಬೇಕು. ತುಂಬ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ, ಅದೇನೆಂದರೆ ಕೊಬ್ಬು ಅಂದರೆ ತುಂಬ ಕೆಟ್ಟದ್ದು, ಅದು ತೊಗೊಂಡ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಕೊಲೆಸ್ಟ್ರಾಲ್ ಬರುತ್ತೆ ಅಂತ. ಅದು ಆಗಲ್ಲ. ಈಗ ನೀವು ಏನೇ ತೊಗೊಂಡ್ರೂ ಕೂಡ ಬಾಡಿ ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಹಸು ಈಗ ಹುಲ್ಲು ತಿನ್ನುತ್ತೆ, ಬಟ್ ಅದರ ಹಾಲು ತುಂಬ ಕೊಲೆಸ್ಟ್ರಾಲ್ ಇದೆ. ನಾವು ಫ್ಯಾಟ್ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಹೆಚ್ಚಾಗೋ ಕೊಲೆಸ್ಟ್ರಾಲ್ ಏನಿದೆ ಅಲ್ಲ ಅದು ಓನ್ಲಿ 15%. ಇನ್ನು 85% ಇರೋದೆಲ್ಲ ನಮ್ಮ ಲಿವರ್ ಸಿಂಥಸಿಸ್ ಮಾಡುತ್ತೆ. ಸೊ ಎಲ್ಲರೂ ಆ ತಪ್ಪು ಕಲ್ಪನೆಯನ್ನು ದೂರ ಮಾಡಬೇಕು. ನಾವು ತಗೊಳ್ಳೋ ಆಹಾರದಲ್ಲಿ 40% ಗ್ಲೂಕೋಸ್ ಅಂದರೆ ಎನರ್ಜಿ ಖರ್ಚಾಗೋದು ನಮ್ಮ ಬ್ರೈನ್ ಫಂಕ್ಷನ್ಸ್ಗೆ. ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು ಫ್ಯಾಟ್ ಕೆಟ್ಟದಲ್ಲ ಅಂತ. ನಮ್ಮ ಬಾಡಿ ಮಾಡಿರೋದೇ ಫ್ಯಾಟಿಂದ ಅಂದರೆ ಫಾಸ್ಫೋಲಿಪಿಡ್ಸ್. ಸೊ ಹಾಗಾಗಿ ಒಳ್ಳೆ ಫ್ಯಾಟ್ಸ್ ತಗೊಳ್ಳೋದು ನಮ್ಮ ಕೊಲೆಸ್ಟ್ರಾಲ್ನ ದೂರ ಮಾಡೋಕ್ಕೆ ಇರೋ ಒನ್ ಆಫ್ ದ ಬೆಸ್ಟ್ ವೇ. ನೆಕ್ಸ್ಟ್ 200 ಕ್ಯಾಲರೀಸ್ ಪ್ರೋಟೀನಿಂದ ಸಿಗಬೇಕು. ಸೊ ನಾನು ಹೇಳ್ತಿರೋ ಡಯಟ್ ನಿಮಗೆ 800 ಕ್ಯಾಲರೀಸ್ ಕಾರ್ಬೋಹೈಡ್ರೇಟ್ಸಿಂದ, 600 ಫ್ಯಾಟ್ಸಿಂದ ಹಾಗೂ 200 ಪ್ರೋಟೀನ್ಸಿಂದ. ಸೊ ಟೋಟಲ್ 1600 ಕ್ಯಾಲರಿ ಪರ್ ಡೇ. ಸೊ ಹಾಗಾದರೆ ಬನ್ನಿ ಬೆಳಗಿನ ಡಯಟ್ ಚಾರ್ಟಿಂದ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿ ನೀರು ಜೊತೆ ನೆನೆಸಿಟ್ಟಿರುವಂಥ ಮೆಂತ್ಯ ಸೀಡ್ಸ್ನ ಟ್ರೈ ಮಾಡಿ. ಈ ವಾರ್ಮ್ ವಾಟರಿಂದ ಕಾನ್ಸ್ಟಿಪೇಷನ್ಗೂ ಹೆಲ್ಪ್ ಮಾಡುತ್ತೆ ಹಾಗೂ ನಿಮ್ಮ ಗಟ್ಗೂ ಹೆಲ್ಪ್ ಮಾಡುತ್ತೆ. ಯಾಕೆ ಮೆಂತ್ಯ ಸೀಡ್ಸ್ನಲ್ಲಿ ಗ್ಯಾಲೆಕ್ಟೊಮೆನನ್ ಇದೆ. ಇದು ಶುಗರ್ ಅಬ್ಸಾರ್ಪ್ಷನ್ನ ಸ್ಲೋ ಮಾಡುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿಗೂ ಹೆಲ್ಪ್ ಮಾಡುತ್ತೆ. ಈಗ ಶುಗರ್ ಪೇಷಂಟ್ಸ್ದು ಒಂದು ಅಭ್ಯಾಸ ಇರುತ್ತೆ, ಅದೇನೆಂದರೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಅಥವಾ ಟೀ ಜೊತೆ ಬಿಸ್ಕೆಟ್ಸ್ ತಿನ್ನೋದು. ಈ ಅನ್ವಾಂಟೆಡ್ ಕ್ಯಾಲರೀಸ್ನ ಅವಾಯ್ಡ್ ಮಾಡಬೇಕು. ಇದ್ರ ಬದಲು ನೀವು ಫ್ರೂಟ್ಸ್ ತಿನ್ನಿ. ಫ್ರೂಟ್ಸ್ನ ಕಂಪ್ಲೀಟ್ ಬಿಡಬೇಕಂತ ಏನಿಲ್ಲ, ಲಿಮಿಟಾಗಿ ತಿನ್ನಬೇಕು. ಈಗ 100 ಗ್ರಾಮ್ ಪಪ್ಪಾಯದಲ್ಲಿ 35 to 40 ಕ್ಯಾಲರೀಸ್ ಇರುತ್ತೆ. ಅದೇ 100 ಗ್ರಾಮ್ ರೈಸ್ ತೊಗೊಳ್ಳಿ, ಅದರಲ್ಲಿ ಇದಕ್ಕಿಂತ 3ರಿಂದ 4 ಪಟ್ಟು ಕ್ಯಾಲರೀಸ್ ಜಾಸ್ತಿ ಇರುತ್ತೆ. ಸೊ ಹಾಗಾದರೆ ಯಾವ ಫ್ರೂಟ್ಸ್ನ ನೀವು ತಿನ್ನಬೇಕು, ಯಾವ ಫ್ರೂಟ್ಸ್ನ ನೀವು ತಿನ್ನಬಾರ್ದು ಅಂದರೆ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಅದ್ಯಾವ ಅಂದರೆ ಚೀಕು ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಗ್ರೇಪ್ಸ್ ಆಗಿರ್ಬೋದು, ಜಾಕ್ ಫ್ರೂಟ್ ಮತ್ತು ಬನಾನಾ ಈ ಥರದ್ದು ಸ್ವಲ್ಪ ಲಿಮಿಟ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಫ್ರೂಟ್ಸ್ ಆರ್ ಆಲ್ವೇಸ್ ಸೇಫ್. ಡಯಾಬಿಟಿಸ್ ಪೇಷಂಟ್ ತಗೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ, ಬಟ್ ಲಿಮಿಟಲ್ಲಿರಲಿ. ನೆಕ್ಸ್ಟ್ 45 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು. ಡಯಾಬಿಟಿಸ್ಗಂತಲೇ ಕೆಲವು ರೆಸಿಸ್ಟೆಡ್ ಎಕ್ಸಸೈಸ್ ಇದೆ. ಇದರಿಂದ ವಯಸ್ಸಾದವ್ರಿಗೆ ಏನು ಬಾಡಿ ಇಂಜರಿ ಆಗಲ್ಲ. ಲೈಕ್ ಸಿಂಪಲ್ ಎಕ್ಸಸೈಸ್, 1 kg ಡಂಬಲ್ ತೊಗೊಳೋದು, ರಿಪಿಟೇಷನ್ ಮಾಡೋದು. ನಮ್ಮ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ನಮ್ಮ ಬಾಡಿಗೂ ಎಕ್ಸಸೈಸ್ ಆಗುತ್ತೆ. ಎಕ್ಸಸೈಸ್ ಆದಮೇಲೆ ಪ್ರೋಟೀನ್ ತೊಗೊಳ್ಳಿ. ಪ್ರೋಟೀನ್ ನಮಗೆ ಅವಶ್ಯಕತೆ ಇರುತ್ತೆ. ಸೊ ಲೈಕ್ ಮೊಳಕೆ ಕಟ್ಟಿರೋ ಕಾಳನ್ನ ತೊಗೋಬೋದು ನೀವು. ಬ್ರೇಕ್ಫಾಸ್ಟ್ ಇಸ್ ದ ಫೌಂಡೇಶನ್. ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು.
ಮೊದಲು ನೀವೇನಾದರೂ ನಾನ್ ವೆಜ್ ತಿನ್ನೋರಾದರೆ ನೀವು 1 ಅಥವಾ 2 ಎಗ್ ತಗೊಳ್ಳಿ. 1 ಎಗ್ ಅರೌಂಡ್ 80 ಕ್ಯಾಲೋರೀಸ್ ಸಿಗುತ್ತೆ ಆ್ಯಂಡ್ ಇಟ್ಸ್ ಹೆಲ್ದಿ ಪ್ರೋಟೀನ್. ಅಥವಾ ನೀವು ಆಮ್ಲೆಟ್ ಮಾಡಿ, ಲೈಕ್ ಅದರಲ್ಲಿ ಬರೀ ಆನಿಯನ್ ಕ್ಯಾಪ್ಸಿಕಮ್ ಹಾಕೋ ಬದಲು ತುಂಬ ವೆಜ್ಜೀಸ್ ಹಾಕಿ, ಲೈಕ್ ಬೀನ್ಸ್, ಕ್ಯಾಬೇಜ್, ಕಾಲಿಫ್ಲವರ್ ಇದನ್ನು ಹಾಕ್ಬೋದು. ನಿಮಗೆ ಇಷ್ಟ ಬಂದಿದ್ದ ತರಕಾರಿ ಕೂಡ ಹಾಕ್ಬೋದು. ಸೊ ಇದರಿಂದ ಎನರ್ಜಿ ಸಿಗುತ್ತೆ, ಹೊಟ್ಟೆನೂ ತುಂಬುತ್ತೆ. ಮತ್ತು ನೀವು ಇದರ ಮೇಲೆ 1 ಟೇಬಲ್ ಸ್ಪೂನ್ ಗುಡ್ ಫ್ಯಾಟ್ ಅಂದರೆ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು. ಸೊ ಅರೌಂಡ್ 400 to 500 ಕ್ಯಾಲೋರೀಸ್ ಸಿಗುತ್ತೆ. ಈಗ ವೆಜಿಟೇರಿಯನ್ಸ್ ಪನ್ನೀರ್ ಯೂಸ್ ಮಾಡಿ. ಅರೌಂಡ್ 100 ಗ್ರಾಮ್ ಪನ್ನೀರಲ್ಲಿ ನಿಮಗೆ 300 ಕ್ಯಾಲೋರೀಸ್ ಸಿಗುತ್ತೆ. ಸೊ ಕೆಲವರು ಬೆಳಗ್ಗೆ ತಿಂಡಿಗೆ ದೋಸೆ ತಿನ್ನಬೇಕು ಅಂದರೆ 1 ದೋಸೆ ತೊಗೊಳ್ಳಿ, ಅದ್ರ ಜೊತೆ 1 ಮೊಟ್ಟೆ ತೊಗೊಳ್ಳಿ. 4-5 ದೋಸೆ ತಿನ್ನೋ ಬದಲು 1 ಅಥವಾ 2 ದೋಸೆ ಅದ್ರ ಜೊತೆ ಮೊಟ್ಟೆ ಅಥವಾ ಪನ್ನೀರ್ ತೊಗೊಳೋದ್ರಿಂದ ಹೆಲ್ದಿ ಫುಡ್ ಆಗುತ್ತೆ. ನೆಕ್ಸ್ಟ್, ಯೂಶ್ವಲಿ ಟೀ ಕಾಫಿ ಕುಡಿಯುವಾಗ ಸಕ್ಕರೆ ಹಾಕ್ತೀವಿ. 10 ಗ್ರಾಮ್ ಶುಗರಲ್ಲಿ 40 ಕ್ಯಾಲೋರೀಸ್ ಇರುತ್ತೆ. 150 ml ಟೀಯಲ್ಲಿ 200 ಕ್ಯಾಲೋರೀಸ್ ಆಗುತ್ತೆ. ನೀವು 3 ಅಥವಾ 4 ಸಾರಿ ಟೀ ಕುಡಿದಾಗ ಏನಾಗುತ್ತೆ, ಅರೌಂಡ್ 800 ಕ್ಯಾಲೋರೀಸ್ ಆಗೋಯ್ತು. ಇದು ಹೊಟ್ಟೆನೂ ತುಂಬಲ್ಲ. ಮತ್ತು ಟ್ಯೂಬರ್ ವೆಜಿಟೇಬಲ್ಸ್ನ ಅವಾಯ್ಡ್ ಮಾಡಿ, ಲೈಕ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ ಈ ಥರದ್ದನ್ನು ಅವಾಯ್ಡ್ ಮಾಡಿ. ಇದ್ಯಾವುದು ಬೇಡ ಅಂದರೆ ಸೋಕ್ಡ್ ಆಲ್ಮಂಡ್ಸ್ ಮತ್ತು ವಾಲ್ನಟ್ಸ್ ತಗೊಳ್ಳಿ. ನಟ್ಸಲ್ಲಿ ಹೆಲ್ದಿ ಫ್ಯಾಟ್ ಆ್ಯಂಡ್ ಮೆಗ್ನೀಷಿಯಮ್ ಇರುತ್ತೆ. ಮತ್ತು ಬೌಲ್ ಫುಲ್ ಆಫ್ ಫ್ರೂಟ್ಸ್ ತಗೊಳ್ಳಿ, ಲೈಕ್ ಗೋವಾ ಅಥವಾ ಆ್ಯಪಲ್. ಫ್ರೂಟ್ಸ್ ಲೈಕ್ ಗೋವಾ ದೇ ಆರ್ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಆ್ಯಂಡ್ ಹೈ ಇನ್ ಫೈಬರ್. ಬ್ರೇಕ್ಫಾಸ್ಟ್ ಆಯಿತು. ಈಗ ಲಂಚ್ ಶುಡ್ ಬಿ ಬ್ಯಾಲೆನ್ಸ್ಡ್ ಆ್ಯಂಡ್ ಕಲರ್ಫುಲ್. ಇಟ್ ಈಸ್ ಅರೌಂಡ್ 500 to 600 ಕ್ಯಾಲೋರೀಸ್ ತಗೋಬೇಕು. ಸೊ ಈಗ ನಾವು ಸರ್ವ್ ಮಾಡುವಾಗ 200 ಗ್ರಾಮ್ ರೈಸ್ ಹಾಕ್ತೀವಿ, ಅರೌಂಡ್ 300 ಕ್ಯಾಲೋರೀಸ್. ಬರೀ ರೈಸ್ ಒಂದರಿಂದನೇ ಮಾತ್ರ ಸಿಗುತ್ತೆ. ಬೇರೆದೆಲ್ಲ ಸೇರಿದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ಲಿ 3 ಥರ ಪಲ್ಯನ ಪ್ಲ್ಯಾನ್ ಮಾಡಿ. ಒಂದು ಕಾಳಿನ ಪಲ್ಯ, ಇನ್ನೊಂದು ಸೊಪ್ಪಿನ ಪಲ್ಯ ಮತ್ತು ತರಕಾರಿ ಪಲ್ಯ. ಇದರ ಜೊತೆ ಬೇಕಾದರೆ ನೀವು ಹಸಿ ತರಕಾರಿನೂ ತೊಗೋಬೋದು. ನಾನ್ ವೆಜ್ ಆದರೆ 100 ಗ್ರಾಮ್ ಚಿಕನಲ್ಲಿ 200 ಕ್ಯಾಲೋರೀಸ್ ಇರುತ್ತೆ. ಅಥವಾ ಫಿಶ್ ತೊಗೋಬೋದು, ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ವೆಜ್ ಅವರು ಸೋಯಾಬೀನ್, ಪನ್ನೀರ್, ಕರ್ಡ್ ತೊಗೊಳ್ಳಿ. ಕರ್ಡಿಂದ ತುಂಬ ಒಳ್ಳೆ ಫ್ಯಾಟ್ ಮತ್ತು ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ರೈಸ್ ಕ್ವಾಂಟಿಟಿನ ನಾವು ಅರ್ಧ ಮಾಡಬೇಕು. ಸೊ ದಿಸ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಹಾಗಾದರೆ ಅನ್ನನ ಅರ್ಧ ಮಾಡಿ ಪಲ್ಯನ ಹೆಚ್ಚಾಗಿ ತಿನ್ನಿ. ಬೇಕಾದರೆ ಅನ್ನಕ್ಕೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಸೊ ಇದು ಹೆಲ್ದಿ ಆ್ಯಂಡ್ ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತೆ. ನಿಮ್ಸ್ ಹಾಸ್ಪಿಟಲ್ ಹೈದರಾಬಾದ್ನಲ್ಲಿ ರೀಸೆಂಟ್ ಸ್ಟಡಿ ಮಾಡಿದ್ರು. ಡಯಾಬಿಟಿಸ್ ಪೇಷಂಟ್ ಮೇಲೆ ಅವರಿಗೆ ಮಿಲೆಟ್ ಬೇಸ್ಡ್ ಇಂಡಿಯನ್ ಡಯಟ್ ಹಾಕಿದ್ರು ಫಾರ್ 90 days. HbA1c reduced by 1.2% and triglycerides also dropped. Sugar spike after meals reduced up to 50%. ಸೊ ರಾಗಿ ರೊಟ್ಟಿ, ನವಣೆ, ಸಜ್ಜೆ ಅನ್ನ ಇದೇ ನಮ್ಮ ಅಸಲಿ ಶುಗರ್ ಮೆಡಿಸನ್. ನೆಕ್ಸ್ಟ್, ಈವ್ನಿಂಗ್ ಸ್ನ್ಯಾಕ್ಸ್. ಹೆಲ್ದಿ ಆಪ್ಷನ್ಸ್ ಅಂದರೆ ನಟ್ಸ್ ಲೈಕ್ ಬಾದಾಮಿ, ಪಿಸ್ತಾ, ಕ್ಯಾಶ್ಯೂ ಮತ್ತು ಬ್ಲ್ಯಾಕ್ ಟೀ ಅಥವಾ ಕಾಫಿ ತೊಗೊಳ್ಳಿ. ನಾನು ಮಿಲ್ಕ್ ತೊಗೋಬೇಡಿ ಅಂತ ಹೇಳಿಲ್ಲ, ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ ಸಿಗುತ್ತೆ, ಲೈಕ್ ಕ್ಯಾಲ್ಶಿಯಂ ಸಫಿಷಿಯೆಂಟಾಗಿ ಸಿಗುತ್ತೆ. ಬಟ್ ಶುಗರ್ಲೆಸ್ ಕಾಫಿ ಅಥವಾ ಟೀ ಕುಡೀರಿ. ನೀವೇ ನಿಮ್ಮ ಡಾಕ್ಟರ್ ಆಗಬೇಕು. ಗ್ಲೂಕೋಮೀಟರ್ ತರಿಸಿ ಚೆಕ್ ಮಾಡ್ತಾ ಇರಿ. ರೈಸ್ ತಿಂದಾದಮೇಲೆ 2 hours ಆದಮೇಲೆ ಎಷ್ಟಿದೆ ನಿಮ್ಮ ಶುಗರ್ ಅಂತ. 200 ಹೆಚ್ಚಿಗೆ ಇದೆ ಅಂದರೆ ಅನ್ನ ತಿಂದ ಮೇಲೆ ಇಷ್ಟಿದೆ. ನಾವು ಅನ್ನ ಕಡಿಮೆ ಮಾಡಿ ಪಲ್ಯನ ಜಾಸ್ತಿ ಮಾಡಬೇಕು. ಫ್ಯಾಟ್ ಇರೋ ಆಹಾರನ ಹೆಚ್ಚು ಮಾಡಬೇಕು. ಸೊ ಇನ್ನೂ ಶುಗರ್ ಕಡಿಮೆ ಆಗ್ತಾ ಬರುತ್ತೆ. ನಾರಿನಾಂಶ ಫುಡ್ ತಗೊಳ್ಳೋದ್ರಿಂದ ನಿಮ್ಮ ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದು ಡಿನ್ನರ್ ಆದಷ್ಟು ಬೇಗ ತಗೊಳ್ಬೇಕು. ಲೈಕ್ ಈಗ 7 o'clock ಒಳಗೆ ತಗೊಳ್ಳೋದ್ರಿಂದ ಅಡ್ವಾಂಟೇಜ್ ಏನಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡುವಷ್ಟು ಟೈಮ್ ಡ್ಯೂರೇಷನ್ ಸಿಗುತ್ತೆ. ಲೈಕ್ ನೈಟ್ ಟು ಮಾರ್ನಿಂಗ್ 8. ಮಾರ್ನಿಂಗ್ 8ಗೆ ಬ್ರೇಕ್ಫಾಸ್ಟ್ ತೊಗೊಳೋದ್ರಿಂದ ಅರೌಂಡ್ 12 hours ಗ್ಯಾಪ್ ಸಿಗುತ್ತೆ. ಡಿನ್ನರ್ ಯಾವಾಗಲೂ ಲೈಟ್ ಆಗಿರಬೇಕು. ಹೆವಿ ವೆಯ್ಟ್ ಇದ್ದರೆ ವೆಯ್ಟ್ ಲಾಸ್ ಮಾಡಲೇಬೇಕು ಅನ್ನೋರು, ಲೈಕ್ ನಾನ್ ವೆಜ್ ಆದರೆ ಅರೌಂಡ್ 100 ಗ್ರಾಮ್ ಚಿಕನ್ ಮತ್ತು ಸಲಾಡ್ಸ್ ತೊಗೋಬೋದು. ವೆಜ್ ಅಂದರೆ ಪನ್ನೀರ್ ಡಿಶಸ್ ಮತ್ತು ಸಲಾಡ್ಸ್ ತೊಗೋಬೋದು. ಇಲ್ಲಾಂದರೆ ಮೊಳಕೆ ಕಾಳುಗಳನ್ನ ಅರೌಂಡ್ 150 ಗ್ರಾಮ್ ಅಷ್ಟು ತೊಗೋಬೋದು. ಇದು ಆಗಲ್ಲ ಅಂದರೆ ನೈಟ್ 1 ಚಪಾತಿ ಮತ್ತು ತುಂಬ ತರಕಾರಿಗಳನ್ನ ತೊಗೋಬೋದು. ಸೊ ಇದೆಲ್ಲ ತೊಗೊಳೋದ್ರಿಂದ ನಮಗೆ ಬೇಕಾಗಿರೋ ಫ್ಯಾಟ್ ಸಿಗುತ್ತೆ, ಪ್ರೋಟೀನು ಸಿಗುತ್ತೆ. ಊಟ ಆದಮೇಲೆ ಒಂದು 20 ನಿಮಿಷ ವಾಕ್ ಮಾಡಿ. ಇದರಿಂದ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಒಮ್ಮೆಲೆ ಶುಗರ್ ಕೂಡ ಇನ್ಕ್ರೀಸ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಈ ಪ್ರಪೋರ್ಷನಲ್ಲಿ ಆಹಾರ ತಗೊಳ್ತಾ ಹೋದರೆ ನಿಮ್ಮ ವೆಯ್ಟ್ ಕಂಟ್ರೋಲಲ್ಲಿರುತ್ತೆ. ಮತ್ತು ನಮಗೆ ಒಳ್ಳೆ ಫ್ಯಾಟ್ ಸಿಗೋದ್ರಿಂದ HDL ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ಕಾರ್ಬೋಹೈಡ್ರೇಟ್ಸ್ ಕಂಟ್ರೋಲ್ ಮಾಡೋದ್ರಿಂದ ಶುಗರ್ ಲೆವೆಲ್ ಕೂಡ ಕಂಟ್ರೋಲಲ್ಲಿರುತ್ತೆ. ಸೊ ಇದಕ್ಕೆ ಸ್ಟ್ರಾಂಗ್ ಮೈಂಡ್ಸೆಟ್, ವಿಲ್ ಪವರ್ ಇರಬೇಕು ಮತ್ತು ರೆಗ್ಯುಲರ್ ಆಗಿ ನೀರನ್ನ ಚೆನ್ನಾಗಿ ಕುಡಿಯಿರಿ. ಸೊ ಇದು ಮಾಡೋದ್ರಿಂದ ಸಫಿಷಿಯೆಂಟ್ ನ್ಯೂಟ್ರಿಯೆಂಟ್ ಸಿಗುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿ. ಇದೆಲ್ಲ ರ್ಯಾಂಡಮ್ ಟಿಪ್ಸ್ ಅಲ್ಲ. ಸೈಂಟಿಫಿಕ್ ಸ್ಟಡೀಸ್ ಆರ್ ಟೆಲ್ಲಿಂಗ್ ಅಸ್ ಫುಡ್ ಕ್ಯಾನ್ ರಿವರ್ಸ್ ಡಯಾಬಿಟೀಸ್. ನಿಮ್ಮ ಶುಗರ್ ಸ್ಟೇಬಲ್ ಆಗಲಿ ಅಂತ ಮೆಡಿಕೇಷನ್ಗೆ ಡಿಪೆಂಡ್ ಆಗಬೇಡಿ. ಲೈಫ್ ಸ್ಟೈಲ್ ಇಸ್ ದ ಬೆಸ್ಟ್ ಥೆರಪಿ. ಓಟ್ಸ್, ಸ್ಪ್ರೌಟ್ಸ್, ಮಿಲ್ಲೆಟ್ಸ್, ಸಲಾಡ್ಸ್ ಸಿಂಪಲ್ ಇದೆ ಬಟ್ ಪವರ್ಫುಲ್ ಇದೆ. ಇನ್ನೂ ಯಾಕೆ ವೇಟಿಂಗ್? ನಮ್ಮ ಪ್ಲೇಟ್ ಚೇಂಜ್ ಮಾಡಿದ್ರೆ ನಮ್ಮ ಫ್ಯೂಚರ್ ಚೇಂಜ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಡೋಂಟ್ ಫರ್ಗೆಟ್ ಟು ಶೇರ್ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಥ್ಯಾಂಕ್ ಯು.